ನಾಡಿನುದ್ದಕ್ಕೂ ಹೋಳಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ಡಿಜೆ ಸದ್ದು ಅಬ್ಬರದ ಮಧ್ಯೆ ನೂರಾರು ಮಂದಿ ಬಣ್ಣದ ಕುಳಿಯಲ್ಲಿ ಮಿಂದೆದ್ದಿದ್ದಾರೆ. ರಂಗಿನ ಹಬ್ಬದಲ್ಲಿ ಕಲರವ ಬಣ್ಣದ ಕುಳಿ ಮಿಂದೆದ್ದ ಕರುನಾಡಿನ ಮಂದಿ. ಹೋಳಿ ಅಂದ್ರೇನೆ ಬಣ್ಣಗಳ ಜೊತೆಗೆ ಬಾಂಧವ್ಯ ಬೆಸೆಯೋ ಹಬ್ಬ. ಹೋಳಿ ಅಂದ್ರೆ ಬಣ್ಣಗಳ ಕಲರವ. ದುಷ್ಟತನ ವಿರುದ್ಧ ಒಳ್ಳೆತನದ ದಿಗ್ವಿಜಯ ಸಾಧಿಸಿದ ದಿನ. ಕಾಮಣ್ಣನನ್ನ ಸುಟ್ಟು ಸಂಭ್ರಮಿಸೋ ಜನರು ಊರೂರಲ್ಲೂ ಬಣ್ಣದ ಕುಳಿಯಾಡಿ ಕುಣಿದು ಕುಪ್ಪಳಿಸ್ತಾರೆ. ಡಿಜೆ ಸದ್ದಿನ ಮಧ್ಯೆ ಹುಡುಗ ಹುಡುಗಿಯರು ಫುಲ್ ಮಜಾ ಉಡಾಯಿಸ್ತಾರೆ. ಧಾರವಾಡದಲ್ಲಿ ರಂಗಿನ ಹಬ್ಬದ ಸಂಭ್ರಮ ಜೋರಾಗಿತ್ತು. ಡಿಜೆ ಸೌಂಡ್ಸ್ ಮಧ್ಯೆ ರೈನ್ ಡ್ಯಾನ್ಸ್ ನೋಡ್ತಿದ್ರೆ ಎಂಥವರು 2 ಸ್ಟೆಪ್ ಹಾಕಬೇಕು ಅನ್ಸತ್ತೆ. ಮರಾಠ ಕಾಲೋನಿ ಹಾಗೂ LIC ಸರ್ಕಲ್ ನಲ್ಲಿ ಆಯೋಜಿಸಿದ ರೈನ್ ಡ್ಯಾನ್ಸ್ ನಲ್ಲಿ ನೂರಾರು ಮಂದಿ ಭಾಗಿಯಾಗಿದ್ರು. ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಅರವಿಂದ್ ಬೆಲ್ಲದ್ ಕೂಡ ಬಣ್ಣದ ಕುಳಿಯಾಡಿದ್ರು. ಬಣ್ಣದ ಹಬ್ಬ ಅಂದ್ರೇನೆ ಹಾಗೆ. ಸಂಭ್ರಮ ಅನ್ನೋದು ಮುಗಿಲು ಮುಟ್ಟಿರುತ್ತೆ. ಮುಖ ಮೂತಿ ಒಂದು ಗೊತ್ತಾಗ್ತಿಲ್ಲ, ಆ ಮಟ್ಟಿಗೆ ಬಣ್ಣದಲ್ಲಿ ಮುಳುಗೆದ್ದಿದ್ದಾರೆ. ಹೋಳಿಯನ್ನು ವೈಭವದಲ್ಲಿ ಮೈ ಮರೆಯುತ್ತಿದ್ದಾರೆ. ಬಾಗಲಕೋಟೆಯ ಬಸವೇಶ್ವರ ವೃತ್ತದಲ್ಲಿ ಮಕ್ಕಳು ಮರಿ ಎನ್ನದೆ ಎಲ್ಲರೂ ಕುಣಿದು ಕುಪ್ಪಳಿಸಿದ್ದಾರೆ. ಪ್ರವಾಸಿಗರ ಸ್ವರ್ಗ ಅಂತಾನೆ ಕರೆಯೋ ಹಂಪಿಯಲ್ಲೂ ಹೋಳಿ ಹಬ್ಬ ಜೋರಾಗಿತ್ತು. ದೇಸಿ ಹಬ್ಬಕ್ಕೆ ಮನಸೋತ ವಿದೇಶಿಗರು ಬಣ್ಣದ ಕುಳಿಯಾಡಿ ಫುಲ್ ಎಂಜಾಯ್ ಮಾಡಿದ್ರು. ಶಿವಮೊಗ್ಗದಲ್ಲೂ ಹೋಳಿ ಸಂಭ್ರಮ ಜೋರಾಗಿತ್ತು. ಗೋಪಿ ವೃತ್ತ, ಗಾಂಧಿ ಬಜಾರ್, ನೆಹರು ರಸ್ತೆಯಲ್ಲಿ ಭರ್ಜರಿ ಹೋಳಿ ಆಚರಿಸಿದ್ರು. ಪರಸ್ಪರ ಬಣ್ಣ ಎರ್ಚಾಡ್ಕೊಂಡು ಹಬ್ಬದ ಮಸ್ತಿ ಮಾಡಿದ್ರು. ಒಟ್ಟಲ್ಲಿ ನಾಡಿನುದ್ದಕ್ಕೂ ಹೋಳಿ ಸಂಭ್ರಮ ಕಳೆಗಟ್ಟಿತು. ಬಣ್ಣದ ಕುಳಿಯಲ್ಲಿ ಜನರು ಮಿಂದೆದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ದಾವಣಗೆರೆಯ ಹೊನ್ನಾಳಿ ಪುರಸಭೆಯಲ್ಲಿ ಹೊಡಿಬಡಿ. ಟೆಂಡರ್ ವಿಷಯಕ್ಕೆ ಕಾಂಗ್ರೆಸ್ ಸದಸ್ಯರ ನಡುವೆಯೇ ಮಾರಾಮಾರಿ. ಮಾತಿಗೆ ಮಾತು ಬೆಳೆದು ಫುಲ್ ಕುಸ್ತಿ. ಮೋಟಾರ್ ಆನ್ ಮಾಡುವಾಗ ವಿದ್ಯುತ್ ಶಾಕ್, ಸ್ಥಳದಲ್ಲೇ ಕುಸಿದು ಬಿದ್ದ ಯುವತಿ ದುರ್ಮರಣ. ಶಿವಮೊಗ್ಗದ ಎಮ್ಮೆಹಟ್ಟಿ ಗ್ರಾಮದಲ್ಲಿ ಘಟನೆ. ಹಾಡಹಗಲೇ ಮನೆಗೆ ಕನ್ನ ಹಾಕಿದ್ದ ಖದೀಮರು ಸ್ಥಳೀಯರ ಕೈಗೆ ಸಿಕ್ಕಿ ಬೀಳುತ್ತಿದ್ದಂತೆ ಬಿತ್ತು ಧರ್ಮದೇಟು. ಕೊಪ್ಪಳದ ಗುಂಡೂರು ಲಕ್ಷ್ಮಿ ಕ್ಯಾಂಪ್ನಲ್ಲಿ ಘಟನೆ. ಚಿಕ್ಕಬಳ್ಳಾಪುರದ ಕುರುಬರಹಳ್ಳಿಯಲ್ಲಿ ವಾಂತಿ ಬೇಧಿಗೆ ವ್ಯಕ್ತಿ ಬಲಿ. 20ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗೆ ದಾಖಲು. ಗ್ರಾಮದಲ್ಲಿ ಬೀಡು ಬಿಟ್ಟ ಆರೋಗ್ಯ ಇಲಾಖೆ. ಹಿರೇಮಗಳೂರು ಡೀಮ್ಡ್ ಫಾರೆಸ್ಟ್ನಲ್ಲಿ ಭಾರೀ ಬೆಂಕಿ. ಧಗಧಗನೆ ಹೊತ್ತಿ ಉರಿತಿದೆ ಅರಣ್ಯ ಪ್ರದೇಶ. ಕಿಡಿಗೇಡಿಗಳು ಬೆಂಕಿ ಇಟ್ಟಿರೋ ಶಂಕೆ. ಅಡಿಕೆ ಗಿಡಗಳನ್ನ ಕಡಿದು ಕಿಡಿಗೇಡಿಯ ಅಟ್ಟಹಾಸ. 30ಕ್ಕೂ ಹೆಚ್ಚು ಅಡಿಕೆ ಗಿಡಗಳು ಸರ್ವನಾಶ. ದಾವಣಗೆರೆ ಜಿಲ್ಲೆಯ ಕುಣೆ ಬೆಳಕೆರೆಯಲ್ಲಿ ಘಟನೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಟ ಪ್ರಭುದೇವ ಭೇಟಿ. ಕುಟುಂಬ ಸಮೇತ ದೇವರಿಗೆ ವಿಶೇಷ ಪೂಜೆ ಸಲ್ಲಿಕೆ. ಮಹಾಭಿಷೇಕ ಪೂಜೆ ನೆರವೇರಿಸಿದ ಪ್ರಭುದೇವ ದಂಪತಿ.